ಈಗ ಎಲ್ಲ ವಿದ್ಯಾರ್ಥಿಗಳು ಮಾಡ್ರಿ ಇದನ್ನು ಮಾಡೋದಾದೇನು ನಾ ತಿಳಿಸ್ತನು ಲಕ್ಷ ಕೊಟ್ಟು ನೋಡ್ರಿ. ಇದು ಮುಂದೆ ನನಗೆ ನಂಬರ್ ಚೇಂಜ್ ಆಗ್ತದೆ. ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. 400 ಮತ್ತು 575 ಈ ಸಂಖ್ಯೆಗಳಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಯಾವುದು ಅಂತಂದ್ರೆ 400ರಿಂದನೂ ಭಾಗ ಹೋಗಬೇಕು. 575ರಿಂದ ಭಾಗಿಸಲ್ಪಡುವ ಕನಿಷ್ಠ ಸಂಖ್ಯೆ ಅಂದ್ರೆ ಲಸ. ಇವಾಗ ಹಿಂಗೆ ದೊಡ್ಡ ಅಂಕಿದ್ದಾಗ ಲಸವನ್ನು ಹೆಂಗೆ ಮಾಡಬೇಕು ಅಂದರೆ ಎರಡು ಸಂಖ್ಯೆಗಳ ಏನು ಮಾಡ್ಬೇಕು, ಮೊದಲು ನೀವು ಮಸ ತೆಗಿಬೇಕು. ಎರಡು ಸಂಖ್ಯೆಗಳದ್ದು ಮಸ ತೆಗೀರಿ. ಆಮೇಲೆ ಮಸ ಮೊದಲು ತಕ್ಕೊರಿ. 575 ಸರ್ವಸ್ ಬಾಗಲೆ 400. 400 ಒಂದಲೇ 400 ನೋಡಿ ಎಷ್ಟು ಉಳಿತು? 5 7 5ರ 4 ಅದರ 1. ಆಮೇಲೆ ನೀವು 400 ಇಟ್ಟುಕೋರಿಲ್ಲೇ. 17 2ಲೇ ನೋಡ್ರಿ. 2 5ಲೇ 10 2 14 15 2 1 2 1 3 300 ಪೂಜೆ. 10 5 ಅದರ 5 ಎಲ್ಲ ಬಂತು 1 4 4 ಅದರ ಪೂಜೆ ನೋಡಿ. 175 5 3ಲೇ 150. ಎಷ್ಟು ಬಂತು ಈಗ? 5 7ರಾಗ 5 ಆದರೆ 2 ನೋಡಿ. ಮತ್ತೀಗ 50 ಇಲ್ಲಿ ಇಡ್ರಿ. 25 2ಲೇ 50. ಯಾವ ಅಂಕಿಲೆ ಭಾಗ ಹೋಯ್ತು? 25. ಆದ್ದರಿಂದ ಮಸ ಬರೋಬ್ಬರಿ ಎಷ್ಟು? 25. ತಿಳಿತಲ್ಲ? ಎರಡು ಸಂಖ್ಯೆ ಲಸ ಬರೋಬ್ಬರಿ ನೋಡಿ. ಲಸ ಬರೋಬ್ಬರಿ ಎರಡು ಸಂಖ್ಯೆಗಳ ಗುಣಲಬ್ಧ. ಎರಡು ಸಂಖ್ಯೆಗಳ ಗುಣಲಬ್ಧ ಸರ್ವಾಸ್ ಬಾಗ್ಲೆ ಮಸ ನೋಡಿ. ಹೆಸರ ಬರ್ತದೆ ನೋಡ್ರಿ. ಎರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ ಏನು ಮಾಡ್ಕೋಬೇಕು? 400 ಗುಣ್ಲೆ 575. ಮಾಸ ಎಷ್ಟು ಬಂದದ? 25 ಬಂದದ ನೋಡ್ರಿ. 5 5ಲೇ 5 8ಲೇ 40. 5 1ಲೇ 5 16ಲೇ. ಲಸ ಬರೋಬ್ಬರಿ 575 ಇಲ್ಲಿ ಇಡ್ರಿ. 16ಲೇ ಗುಣಾಕಾರ ಮಾಡ್ರಿ. 16 5ಲೇ 80. 16 7 112 1 8 120. 16 5ಲೇ 80 1 82 1 10 92 ಈಜು ಕೊಟ್ಟು 9,200 ರೂಪಾಯಿ. 9,200 ಲಸ. ಆದ್ದರಿಂದ ಲಸ ಬರೋಬ್ಬರಿ 9,200 ನೋಡಿ. ಹಿಂಗೆಲ್ಲ ದೊಡ್ಡ ಗಣಿತ ಬಂದಾಗ ನೀವು ಹೆಂಗೆ ಮಾಡಬೇಕು ಇವೆಲ್ಲ ನೋಡ್ರಿ. ಹೈಸ್ಕೂಲ್ಗೆ ಬಿದ್ದಾವ ನಿಮಗೆ ಇವೆಲ್ಲ. ಹೈಸ್ಕೂಲ್ಗೆ 10th ಹುಡುಗರಿಗೆಲ್ಲ ಬಿದ್ದಾವ. ಈಗ ನೀವು ಎಷ್ಟು ಬಿರಿಯಾನು ವಿಡಿಯೋಗಳನ್ನು ನೋಡ್ಕೊತ ಹೋಗ್ತೀರಿ, ಮುಂದಿನ ವರ್ಗಕ್ಕೆ ನಿಮ್ಗೆ ಭಾಳ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಇಂಥ ಗಣಿತಗಳನ್ನು ನೀವು ಕಲಿಯೋದ್ರಿಂದ ನೀವು ಪ್ರತಿಯೊಂದು ಪೇಪರನ್ನು ಈಸಿಯಾಗಿ ನೀವೇನು ಮಾಡ್ಬೋದು? ಪೇಪರ್ ಪಾಸ್ ಆಗ್ಬೋದು. ನೆನ್ಪಿಟ್ಕೋರಿ, ಚೆನ್ನಾಗಿ ಬರ್ಕೋರಿ. ಮುಂದೆ ನನ್ನ ನಂಬರ್ NCB 05 ಬರ್ತದೆ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಚೆನ್ನಾಗಿ ಬರ್ಕೋರಿ.